ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಶಿವಾಜಿನಗರ, ಬೆಂಗಳೂರು. ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡರಲ್ಲಿ ಬರುವಂಥ ಒಂದು ಸಂಸ್ಥೆ. ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಇರುವಂಥ ಒಂದು ಸಂಸ್ಥೆ. ಸೊ ಈ ಒಂದು ಸಂಸ್ಥೆಯಿಂದ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸಿಬ್ಬಂದಿಯವರನ್ನು ಕರೆಯಲಾಗಿದೆ. ವಿವಿಧ ಹುದ್ದೆಗಳು ಮತ್ತು ವಿವಿಧ ಕ್ವಾಲಿಫಿಕೇಷನ್ಸ್ ಮೇಲೆ ಈ ಒಂದು ಹುದ್ದೆಗಳನ್ನು ಕರೆಯಲಾಗಿದೆ. ಅದರ ಬಗ್ಗೆ ಈ ಒಂದು ಮಾಹಿತಿ ಇರುತ್ತೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಇದರಲ್ಲಿ ಸುಮಾರು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ನಾನು ನಮ್ಮ ಒಂದು ಪ್ಯಾರಾಮೆಡಿಕಲ್, GNM ನರ್ಸಿಂಗ್ ಮತ್ತು BS ನರ್ಸಿಂಗ್ ಯಾವ ಸಂಬಂಧಿತ ಅದನ್ನುಗಳನ್ನು ಮಾತ್ರ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಒಂದೇದು ಇಲ್ಲಿ ನೋಡ್ಬೋದು, ಫಾರ್ಮಸಿ 15ನೇ ಪಾಯಿಂಟಿಂದ ಫಾರ್ಮಸಿ 4 ಹುದ್ದೆಗಳಿದ್ದಾವೆ. ಸ್ಯಾಲ್ರಿ ಪರ್ ಮಂತ್ 25,000 ರೂಪಾಯಿ ಇದೆ. ಡಿಪ್ಲೊಮಾ ಫಾರ್ಮಸಿ ಕಂಪ್ಲೀಟ್ ಆಗಿರಬೇಕು. ಎರಡನೇದು ನೆಕ್ಸ್ಟ್ ಇಲ್ಲಿ 18ನೇದಿರೋದು ನರ್ಸಿಂಗ್ ಸೂಪರ್ಡೆಂಟ್, 3 ಹುದ್ದೆಗಳಿದ್ದಾವೆ. 40,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ. ಆಮೇಲೆ ಇದಕ್ಕೆ 5 ವರ್ಷ BSc ನರ್ಸಿಂಗ್ ವಿತ್ 5 ವರ್ಷ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ನೆಕ್ಸ್ಟ್ ಹುದ್ದೆ ನ್ಯೂರೋ ನರ್ಸ್. ಸೊ ಇಲ್ಲಿ ನ್ಯೂರೋ ನರ್ಸ್ ಅದಕ್ಕಿಂತ ಸ್ಟಾಫ್ ನರ್ಸ್ ಹುದ್ದೆಗಳು ಜನರಲ್ ಮತ್ತು OT ಟ್ರೈನ್ಡ್ ಅಂತಿದೆ. ಇಲ್ಲಿ ಏನಿರಬೇಕಂತಂದರೆ ಒಂದು BSc ನರ್ಸಿಂಗ್ ಅಥವಾ ಡಿಪ್ಲೊಮಾ ನರ್ಸಿಂಗ್ ಅಂದರೆ GNM ನರ್ಸಿಂಗ್ ಅಥವಾ BS ನರ್ಸಿಂಗ್ ಆಗಿರಬೇಕು. ಅಥವಾ ಇನ್ನೊಂದೇನೆಂದರೆ OT ಟ್ರೈನ್ಡ್ ನರ್ಸ್ ಆಗಿರಬೇಕು. OTಯಲ್ಲಿ ಟ್ರೈನಿಂಗ್ ಪಡೆದಿರುವಂಥ ನರ್ಸ್ಗಳು ಕೂಡ ಇದಕ್ಕೆ ಅಪ್ಲಿಕೇಬಲ್ ಇದ್ದಾರೆ. ಇಲ್ಲಿ 90 ಹುದ್ದೆಗಳಿದ್ದಾವೆ. 33,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟು 20ನೇ ಪಾಯಿಂಟು ನ್ಯೂರೋ ನರ್ಸ್, 3 ಹುದ್ದೆಗಳಿದ್ದಾವೆ. 30,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ. ಇಲ್ಲಿ ಕೂಡ BSc ನರ್ಸಿಂಗ್ ಅಥವಾ GNM ನರ್ಸಿಂಗ್ ಅಥವಾ ನ್ಯೂರೋ ಟ್ರೈನ್ಡ್ ನರ್ಸ್ ಅವರು ಕೂಡ ಇದಕ್ಕೆ ಅಪ್ಲಿಕೇಬಲ್ ಇದ್ದಾರೆ. ನೆಕ್ಸ್ಟ್ ಇರೋದು ನಮ್ಮ OT ಟೆಕ್ನಿಷಿಯನ್ಸ್ ಆದರಿಗೆ 21ನೇದು OT ಟೆಕ್ನಿಷಿಯನ್ಸ್. ಸೊ 7 ಹುದ್ದೆಗಳನ್ನು ಕೊಡಲಾಗಿದೆ. ಇದು 25,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಇದಕ್ಕೆ ಡಿಪ್ಲೊಮಾ OT ಟೆಕ್ನಿಷಿಯನ್ ಆಗಿರಬೇಕು. ಅದು PUC ಮೇಲೆ ಅಥವಾ SLC ಮೇಲೆ ಆದರೂ ಕೂಡ ನಡೆಯುತ್ತೆ. ನೆಕ್ಸ್ಟು ಕ್ಯಾತ್ ಲ್ಯಾಬ್ ಟೆಕ್ನಿಷಿಯನ್ ಇದೆ, ಬಟ್ ಇಲ್ಲ. ಆಮೇಲೆ AMRO ಅಸಿಸ್ಟೆಂಟ್ ಮೆಡಿಕಲ್ ರೆಕಾರ್ಡ್ ಆಫೀಸರ್ ಅಂತಿದೆ, 1 ಹುದ್ದೆ ಇದೆ. 30,000 ರೂಪಾಯಿ ಸ್ಯಾಲ್ರಿ ಇದೆ. ಇದಕ್ಕೆ ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಪಾಸ್ ಆಗಿರಬೇಕು. ನೆಕ್ಸ್ಟು 25ನೇ ಪಾಯಿಂಟಿಗೆ ಹೋಗ್ತೇನೆ. ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನ್ 4 ಹುದ್ದೆಗಳಿದ್ದಾವೆ. ಇದಕ್ಕೆ ಡಿಪ್ಲೊಮಾ ಲ್ಯಾಬ್ ಟೆಕ್ನಾಲಜಿ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ಇದದು 25,000 ರೂಪಾಯಿ ಸ್ಯಾಲ್ರಿ ಇದೆ. ನೆಕ್ಸ್ಟು ಜೂನಿಯರ್ ರೇಡಿಯೋಲಜಿ ಟೆಕ್ನಾಲಜಿಸ್ಟ್ 5 ಹುದ್ದೆಗಳಿದ್ದಾವೆ. ಇದಕ್ಕೂ 25,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ. ಇದಕ್ಕೆ ಎಕ್ಸೆಟ್ ಟೆಕ್ನಿಷಿಯನ್ ಅಂದರೆ DMIT ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟ್ 28ನೇ ಪಾಯಿಂಟು ಡಯಾಲಿಸಿಸ್ ಟೆಕ್ನಿಷಿಯನ್, 1 ಮಾತ್ರ ಹುದ್ದೆ ಇದೆ. 25,000 ರೂಪಾಯಿ ಸ್ಯಾಲ್ರಿ ಇದೆ. ಇದಕ್ಕೆ ಡಿಪ್ಲೊಮಾ ಡಯಾಲಿಸಿಸ್ ಟೆಕ್ನಾಲಜಿ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ಇಷ್ಟು ನಮ್ಮ ಒಂದು GNM ನರ್ಸಿಂಗು, BS ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸಂಬಂಧಿಸಿದ ಹುದ್ದೆಗಳನ್ನು ಮತ್ತು ರಿಮೈನಿಂಗ್ ಬೇರೆ ಬೇರೆ ಹುದ್ದೆಗಳಿದ್ದಾವೆ. ಅದು ನಮಗೆ ಇದಾಗೋದಿಲ್ಲ. ಕಂಡೀಷನ್ ಏನಿದೆ ಇದರಲ್ಲಿ, ಈ ಒಂದು ನಾವು ಡಿಸ್ಕ್ರಿಪ್ಷನ್ ಒಳಗಡೆ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೇನೆ. ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅಂದರೆ ಇದು ಆಫ್ಲೈನ್ ಇದೆ. ಇದಕ್ಕೆ 500 ರೂಪಾಯಿ ಫೀಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ, ನಾನ್ ರಿಫಂಡೇಬಲ್. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಈ ಒಂದು ಬ್ಯಾಂಕಿಗೆ ಹೋಗಿ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಅದು ಚಲನ್ ತೆಗೆದಿಟ್ಕೋಬೇಕಾಗತ್ತೆ. ಪ್ಲಸ್ ಅಪ್ಲಿಕೇಶನ್ ಜೊತೆಗೆ ನೀವೇನು ಮಾಡಬೇಕಂದ್ರೆ 4/4/2024 ಒಳಗಡೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಯೊಂದಿಗೆ ಮತ್ತು 500 ರೂಪಾಯಿ ಫೀಸ್ ಪೇಮೆಂಟ್ ಮಾಡಿರುವಂಥ ಚಲನ್ನು ಅಪ್ಲಿಕೇಶನ್ ಫಾರ್ಮ್ದೊಂದಿಗೆ ನೀವೇನು ಮಾಡಬೇಕಂತಂದರೆ ಈ ಒಂದು ಅಡ್ರೆಸ್ಸಿಗೆ, ಇಲ್ಲಿದೆ ನೋಡಿ ಅಪ್ಲಿಕೇಶನ್ ಅಡ್ರೆಸ್ ಇದೆ. ಸೊ ಡೈರೆಕ್ಟರ್ ಕಮ್ ಡೀನ್ SAB VMCRI ಬೆಂಗಳೂರು, ಇವರಿಗೆ ನೀವು ಹೆಸರಲ್ಲಿ ಹೋಗಿ ಕೊಡಬೇಕಾಗತ್ತೆ. ಸೊ ಇಲ್ಲಿ ರಿಸರ್ವೇಷನ್ ಕೂಡ ಕೊಟ್ಟಿದ್ದಾರೆ SC ST ಇದರಿಗೆ ಸಂಬಂಧ. ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ. ನೀವು ಹೋಗಿ ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಅಪ್ಲಿಕೇಶನ್ ಫಾರ್ಮನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು.